ಸೊ ಗೈಸ್ ನಿಮ್ಮದೂ ಬಂದುಬಿಟ್ಟು 5, 10 ಇಲ್ಲ 20, 30 ವ್ಯೂಸ್ ಬಂದುಬಿಟ್ಟು ನಿಂತು ಹೋಗ್ತಾ ಇದೆಯಾ? ಸೊ ಏನು ಕಾರಣದಿಂದ? ಕಾರಣ ಬಂದುಬಿಟ್ಟು ತುಂಬ ಕಾರಣ ಇರುತ್ತೆ. ಅದರಲ್ಲಿ ಮೇನ್ ಕಾರಣ ಬಂದುಬಿಟ್ಟು ಏನು, ನಿಮ್ಮ ಚಾನಲ್ ಫ್ರೀಸ್ ಆಗಿರುತ್ತೆ. ಓಕೆನಾ? ಸೊ ಅದೇ ಬಂದುಬಿಟ್ಟು ಕಾರಣ ನಾನು ಇವತ್ತು ಹೇಳ್ತೀನಿ. ಏನೇನು ಕಾರಣದಿಂದ ನಿಮ್ಮ ಚಾನಲ್ ಬಂದುಬಿಟ್ಟು ಫ್ರೀಸ್ ಆಗುತ್ತೆ. ನಿಮಗೆ ಬರೀ 10, 20, 30 ಇಲ್ಲ ಹೈಯೆಸ್ಟ್ ಅಂದರೆ 100 ವ್ಯೂಸ್ ಹೋಗ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಮುಂದಕ್ಕೆ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಹೋಗಲ್ಲ. ಸೊ ಕೆಲವೊಂದು ಕಾರಣಗಳಿದೆ. ನಿಮ್ಮ ಚಾನಲ್ ಮೇನ್ ಕಾರಣ ಬಂದುಬಿಟ್ಟು ಏನಂದರೆ ಅದು ಫ್ರೀಸ್ ಆಗುತ್ತಲ್ಲ ಚಾನಲ್ಲು, ಯೂಟ್ಯೂಬ್ ನಿಮ್ಮ ಚಾನಲ್ನ ಫ್ರೀಸ್ ಮಾಡಿಬಿಡುತ್ತೆ. ಸೊ ನಾವು ಆ ಕಾರಣಗಳು ಏನಿದ್ದಾವೆ ಅದನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಾವು ಯಾವ ಥರ ಅನ್ಫ್ರೀಸ್ ಮಾಡ್ಬೋದು, ಆ 5 ಪಾಯಿಂಟ್ಸು ಯಾವ ಕಾರಣದಿಂದ ನಿಮ್ಮದು ಫ್ರೀಸ್ ಆಗುತ್ತೆ ಚಾನಲ್ ಅದನ್ನು ಹೇಳ್ತೀನಿ. ಈಗ ನಾವು ಏನು ಮಾಡಿದರೆ ನಮ್ಮ ಚಾನಲ್ ಬಂದುಬಿಟ್ಟು ಅನ್ಫ್ರೀಸ್ ಆಗುತ್ತೆ ಅದನ್ನು ಕೂಡ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ಬಂದುಬಿಟ್ಟು ಅಲ್ಗೋರಿದಮ್ದು ಏನಿದೆ ಕೆಲಸ. ಓಕೆನಾ? ಸೊ ನೀವೇನಾದರೂ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಏನು ಅಲ್ಗೋರಿದಮ್ ಇದೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಇಲ್ಲ ಅಂದರೆ ನೀವು ರೆಗ್ಯುಲರ್ ಆಗಿ ಏನು ವರ್ಕ್ ಮಾಡ್ತಾ ಇಲ್ಲ ಏನಂದರೆ ಅಲ್ಗೋರಿದಮ್ ನಿಮ್ಮದು ಬಿಟ್ಬಿಡುತ್ತೆ. ಸೊ ರೀಸನ್ಸ್ 5 ಈ ಥರ ರೀಸನ್ಸ್ ಇದ್ದಾವೆ. ಅದು ನಾನು ಡೀಟೇಲ್ಸ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಆಗಲೇ ನಿಮ್ಮದು ಕನ್ಫ್ಯೂಷನ್ಸು ದೂರ ಆಗುತ್ತೆ. ಆ್ಯಂಡ್ ನೀವು ವಿಡಿಯೋನು ಕೂಡ ಫ್ರೀಸ್ ಆಗಿದ್ರೆ ನೀವು ಹೆಲ್ಪ್ ಆಗುತ್ತೆ ನಿಮ್ಮದು ವಿಡಿಯೋನ ಅನ್ಫ್ರೀಸ್ ಮಾಡ್ಕೊಳ್ಳೋದ್ರಲ್ಲಿ. ಓಕೆ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಮೊದಲನೇ ಪಾಯಿಂಟ್ ಬಗ್ಗೆ ನಾನು ಮಾತಾಡೋದಾದರೆ, ಮೊದಲನೇ ತಪ್ಪು ನಿಮ್ಮ ಚಾನಲ್ ಫ್ರೀಸ್ ಆಗೋಕ್ಕೆ ಏನು ಕಾರಣ ಅಂದರೆ, ಸೊ ಫಸ್ಟ್ನೇದು ಬಂದುಬಿಟ್ಟು ಮಿಕ್ಸ್ ಕಂಟೆಂಟು. ಇದು ಬಂದುಬಿಟ್ಟು ಹೇಳ್ಬೋದು, ತುಂಬ ಜನ ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ಏನಾಗಲ್ಲ, ನಮ್ಮ ಚಾನಲ್ ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ವ್ಯೂಸು ಬರುತ್ತೆ ಅಂತ ತುಂಬ ಜನ ಹೇಳ್ಬೋದು. ಬಟ್ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಿಕ್ಸ್ ಕಂಟೆಂಟ್ ಹಾಕ್ತಿದ್ದೀರಾ ನಿಮ್ಮ ಚಾನಲ್ ಎಕ್ಸ್ಪೀರಿಮೆಂಟ್ ಮಾಡೋಕ್ಕೆ. ಓಕೆ, ನೀವು ಆಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಕ್ಸ್ಪೀರಿಮೆಂಟ್ ಮಾಡೋಕ್ಕೋಸ್ಕರ ನೀವು ಹಾಕ್ಕೋಬೋದು. ಬಟ್ ನೀವು ಇದನ್ನೇ ಏನಾದರೂ ಲಾಂಗ್ ಟರ್ಮಲ್ಲಿ ಕಂಟಿನ್ಯೂಸ್ಲಿ ಹಾಕ್ತಾ ಹೋದರೆ ಮಿಕ್ಸ್ ಕಂಟೆಂಟು, ಆಗ ನಿಮ್ಮ ಚಾನಲ್ ಬಂದುಬಿಟ್ಟು ಡೆಡ್ ಆಗಿಬಿಡುತ್ತೆ. ಯೂಟ್ಯೂಬ್ ಕನ್ಫ್ಯೂಸ್ ಆಗಿಬಿಡುತ್ತೆ ನೀವು ಯಾವ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಕೆಲಸ ಮಾಡ್ತಿದ್ದೀರಾ. ಆ್ಯಕ್ಚುಲಿ ನಾವು ಯಾವ ಆಡಿಯನ್ಸ್ ಹತ್ರ ನಿಮ್ಮದು ಇಂಪ್ರೆಷನ್ ಕಳಿಸ್ಬೇಕಂತ ಯೂಟ್ಯೂಬಿಗೆ ಗೊತ್ತಾಗಲ್ಲ. ಆಗ ನಿಮ್ಮ ಇಂಪ್ರೆಷನ್ ಯೂಟ್ಯೂಬ್ ಕಳಿಸಲ್ಲ, ಕನ್ಫ್ಯೂಸ್ಡ್ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಮ ಚಾನಲ್ಲು ಕೂಡ ಡೆಡ್ ಆಗಿಬಿಡುತ್ತೆ. ಸೊ ಮೇನ್ ಕಾರಣ ಬಂದುಬಿಟ್ಟು ಮಿಕ್ಸ್ ಕಂಟೆಂಟ್ ಯಾರೆಲ್ಲ ಹಾಕ್ತಿದ್ದೀರಾ, ಸೊ ಹಾಕಕ್ಕೆ ಹೋಗ್ಬಿಡಿ. ಒಂದೇ ನೀಚಲ್ಲಿ ಕೆಲಸ ಮಾಡಿ, ಒಂದೇ ಇದರಲ್ಲಿ ವರ್ಕ್ ಮಾಡಿ. ಆ್ಯಂಡ್ ನಿಮಗೆ ಎಕ್ಸ್ಪೈರಿಮೆಂಟ್ ಮಾಡಬೇಕಂದ್ರೆ ನೀವು ಸ್ಟಾರ್ಟಿಂಗ್ ಏನು ಚಾನಲ್ ಸ್ಟಾರ್ಟ್ ಮಾಡ್ತಿರಲ್ಲ ಹಾಕಬೇಕಿದ್ರೆ ನೀವು 3-4 ಸಲ ಏನಿದೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಬೇರೆ ಬೇರೆ ಕ್ಯಾಟಗರಿದು ವಿಡಿಯೋನ ಹಾಕಿಬಿಟ್ಟು. ಓಕೆನಾ? ಅದನ್ನೇ ಲಾಂಗ್ ಟರ್ಮ್ವರೆಗೂ ಕಂಟಿನ್ಯೂ ಮಾಡಬೇಡಿ. ಇದರಿಂದ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಚಾನಲ್ಲೇ ಫ್ರೀಸ್ ಆಗಿಬಿಡುತ್ತೆ. ಓಕೆನಾ? ಮೊದಲನೇ ತಪ್ಪು ಇದು ಮಾಡ್ತೀರಾ, ಈ ಕಾರಣದಿಂದ ನಿಮ್ಮ ಚಾನಲ್ ಏನಾಗುತ್ತೆ ಫ್ರೀಸ್ ಆಗಿಬಿಡುತ್ತೆ. ಅದಾದಮೇಲೆ ಗೈಸ್, ಲಾಂಗ್ ಟೈಮ್ ಗ್ಯಾಪು ತುಂಬ ಜನ ಬಂದುಬಿಟ್ಟು ಇದನ್ನು ಮಾಡ್ತೀರಾ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಡೈಲಿ ವಿಡಿಯೋಸ್ ಹಾಕೋರು ಇರ್ತೀರಾ. ಆ್ಯಂಡ್ ಇನ್ನೂ ತುಂಬ ಜನ ಅದರಲ್ಲಿ ಇನ್ನೂ ತುಂಬ ಜನ ಏನಿರ್ತೀರಾ, ಒಂದು ವೀಕ್ಲಿ ಒನ್ಸ್ ವಿಡಿಯೋ ಹಾಕೋರು ಇರ್ತೀರಾ. ಬಟ್ ನೀವು ಡೈಲಿ ವಿಡಿಯೋ ಹಾಕ್ತಿದ್ದೀರಾ, ಬಟ್ ಆ ಡೈಲಿ ವಿಡಿಯೋ ಅದನ್ನೇ ಹಂಗೆ ಕಂಟಿನ್ಯೂ ಮಾಡಬೇಕು. ಬಟ್ ನೀವು ಇಲ್ಲ, ಅದನ್ನು ಒಂದು 10 ದಿನ ವಿಡಿಯೋ ಹಾಕಿದ್ರಿ, ಮತ್ತೆ ಏನು ಮಾಡಿದ್ರಿ, ಒಂದು ತಿಂಗ್ಳಿಗೆ ಗ್ಯಾಪ್ ಕೊಟ್ಬಿಟ್ರಿ. ಒಂದು ತಿಂಗ್ಳಿಗೆ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ನೀವು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀರಾ ಅಂದರೆ, ಸೊ ಈ ರೀಸನ್ನಿಂದನೂ ನಿಮ್ಮ ಚಾನಲ್ ಏನಾಗುತ್ತೆ ಫ್ರೀಸ್ ಆಗೋ ಚಾನ್ಸಸ್ಸು ಇರುತ್ತೆ. ನೀವು ವೀಡಿಯೋಸ್ ಹಾಕ್ತಿದ್ದೀರಾ ಅಂದರೆ ಯೂಟ್ಯೂಬ್ ಏನು ಹೇಳುತ್ತೆ ಅಂದರೆ, ನೀವು ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತಿದ್ರೆ ರೆಗ್ಯುಲರ್ ಆಗಿ ನಿಮ್ಮದು ವೀಡಿಯೋ ಬರಬೇಕು. ನಿಮ್ಮದು ಏನು ಪ್ಯಾಟ್ರನ್ ಇರುತ್ತೆ ಅಪ್ಲೋಡಿಂಗ್ ಮಾಡೋದು, ನೀವು ವೀಕ್ಲಿ ಒಂದ್ಸಲ ಅಪ್ಲೋಡ್ ಮಾಡ್ತೀರಾ ಅಥವಾ ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಇಲ್ಲ 2 ಡೇಸ್ಗೆ ಒಂದ್ಸಲ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಅದೇ ಥರ ಅದೇ ಸೇಮ್ ಪ್ಯಾಟ್ರನ್ ಇರಬೇಕು, ಸೇಮ್ ರುಟೀನ್ ನೀವು ಅದನ್ನು ಫಾಲೋನ ಮಾಡಬೇಕು. ಇಲ್ಲ ನೀವು ಲೈಕ್ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರಿ, ಬಟ್ ಈಗ ಬಂದುಬಿಟ್ಟು ಒಂದು ವಾರಕ್ಕೊಂದ್ಸಲ ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ 2 ದಿನ ಮತ್ತೆ ಹಾಕಿದ್ರಿ ವಿಡಿಯೋ, ಮತ್ತೆ 3 ದಿನ ಗ್ಯಾಪ್ ಬಿಟ್ಬಿಟ್ರಿ, ಮತ್ತೆ 2 ದಿನ ಹಾಕಿದ್ರಿ, ಆ ಥರ ಇರಬಾರ್ದು. ನೀವು ಕಂಟಿನ್ಯೂಸ್ಲಿ ಡೈಲಿ ವಿಡಿಯೋ ಹಾಕ್ತಿದ್ರೆ ಡೈಲಿ ವಿಡಿಯೋ ಹಾಕಬೇಕು. ಇಲ್ಲ ಅಂದರೆ 7 ಡೇಸ್ಗೆ ಒಂದ್ಸಲ ವಿಡಿಯೋ ಹಾಕ್ತಿದ್ರೆ 7 ಡೇಸ್ಗೆ ಒಂದ್ಸಲ ಹಾಕಬೇಕು. ಇಲ್ಲ 2 ಡೇಸ್ಗೆ ಒಂದ್ಸಲ ವಿಡಿಯೋ ಹಾಕ್ತಿದ್ರೆ 2 ಡೇಸ್ಗೆ ಒಂದ್ಸಲ ವಿಡಿಯೋ ಬರಬೇಕು. ಸೊ ಈ ಥರ ಬಂದುಬಿಟ್ಟು ನೀವು ಮಾಡಬೇಕು, ವಿಡಿಯೋನ ಅಪ್ಲೋಡ್ ಮಾಡಬೇಕು. ಇಲ್ಲ ನೀವು ಇದನ್ನು ಉಲ್ಟಾ ಪಲ್ಟಾ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಆ ರೀಸನಿಂದನೂ ಕೂಡ ನಿಮ್ದು ಏನಾಗುತ್ತೆ ಚಾನಲ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದರಿಂದ
ಲಾಂಗ್ ಗ್ಯಾಪು ಯಾರೆಲ್ಲ ಕೊಡ್ತೀರಾ, ಒಂದು ತಿಂಗಳಲ್ಲಿ ಒಂದೆರಡು ವೀಡಿಯೋ ಹಾಕೋದು, ಮತ್ತು ಒಂದು ತಿಂಗಳು ಬಿಟ್ಬಿಡೋದು, ಮತ್ತು ನೆಕ್ಸ್ಟ್ ತಿಂಗಳು ಒಂದು 3 ವೀಡಿಯೋ ಹಾಕೋದು, ಮತ್ತು ಒಂದು ತಿಂಗಳು ಫುಲ್ ಗ್ಯಾಪ್ ಬಿಟ್ಬಿಡೋದು, ಈ ಥರನೂ ಕೂಡ ನೀವು ಮಾಡೋ ಹಾಗಿಲ್ಲ. ಇದರಿಂದ ಏನಾಗುತ್ತೆ, ನಿಮ್ಮ ಚಾನೆಲ್ 100% ಫ್ರೀಸ್ ಆಗುತ್ತೆ. ಸೊ ಲಾಂಗ್ ಗ್ಯಾಪ್ಗಳನ್ನ ಬಂದುಬಿಟ್ಟು ಚಾನೆಲಲ್ಲಿ ಕೊಡಬೇಡಿ, ರೆಗ್ಯುಲರ್ ಆಗಿರಿ. ಈಗ ನೀವು ಆಫೀಸ್ಗೆ ಯಾವ ಥರ ರೆಗ್ಯುಲರ್ ಆಗಿ ಹೋಗ್ತೀರಾ ಅದೇ ಥರ ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲೂ ಕೂಡ ವರ್ಕ್ ಮಾಡಬೇಕು. ಓಕೆನಾ? ಇದರಿಂದ ಕೂಡ ನಿಮ್ಮ ಚಾನಲ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ 3ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ವಿಡಿಯೋ ಡಿಲೀಟ್ ಆ್ಯಂಡ್ ಅಪ್ಲೋಡು. ಇದು ಬಂದುಬಿಟ್ಟು ತುಂಬ ಜನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ನಿಮ್ಮ ಚಾನಲಲ್ಲಿ 100, 200, 300, 400, 500 ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇದೆ ಅಂದ್ಕೊಳ್ಳಿ. ಸೊ ಸಡನ್ಲಿ ಏನಾಗುತ್ತೆ, ನಿಮಗೆ ಮಧ್ಯದಲ್ಲಿ ಯಾವುದಾದ್ರೂ ಒಂದು ವೀಡಿಯೋಗೆ ಇಲ್ಲ 10 ಇಲ್ಲ ಅಂದರೆ 50 ತಗೊಳ್ಳಿ 90 ಈ ಥರ ವ್ಯೂಸ್ ಬರುತ್ತೆ. ನೀವೇನು ಮಾಡ್ತೀರಾ, ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ನನ್ನ ರೆಗ್ಯುಲರ್ ಆಗಿರೋ ವೀಡಿಯೋಸಲ್ಲಿ 100, 200, 300 ಜಾಸ್ತಿ ವ್ಯೂಸ್ ಬಂದಿದೆ, ಇದರಲ್ಲಿ ಮಾತ್ರ ಯಾಕೆ ಇಷ್ಟು ಕಮ್ಮಿ ಬಂದಿದೆ ಅಂತ ನೀವೇನು ಮಾಡ್ತೀರಾ, ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ರೀಅಪ್ಲೋಡ್ ಮಾಡ್ತೀರಾ. ಸೊ ಇದರಿಂದನೂ ಕೂಡ ಓಕೆನಾ, ಇದರಿಂದನೂ ಕೂಡ ನಿಮ್ದು ಏನಾಗುತ್ತೆ, ಚಾನೆಲ್ ಫ್ರೀಸ್ ಆಗೋ 100% ಚಾನ್ಸಸ್ ಇರುತ್ತೆ. ಯೂಟ್ಯೂಬ್ಗೆ ಅನಿಸುತ್ತೆ ನೀವೇನೋ ಒಂಥರ ಸ್ಪ್ಯಾಮ್ ಮಾಡ್ತಿದ್ದೀರಾ ನಿಮ್ಮ ಚಾನಲಲ್ಲಿ. ಒಂದು ಸಲ ನೀವೇನಾದರೂ ಡಿಲೀಟ್ ಮಾಡಿಕೊಂಡ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. 1-2 ಸಲ ನೀವು ವೀಡಿಯೋನ ಡಿಲೀಟ್ ಮಾಡ್ತಿದ್ದೀರಾ, ಮತ್ತು ಆ ವಿಡಿಯೋನ ನೀವು ಅಪ್ಲೋಡ್ ಮಾಡೋ ಹಾಗಿಲ್ಲ. ಬಟ್ ನೀವು ಡಿಲೀಟ್ ಮಾಡಿಬಿಟ್ಟು ಅದನ್ನೇ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತಿದ್ದೀರೆ, ಯೂಟ್ಯೂಬ್ಗೆ ಅನಿಸುತ್ತೆ ನೀವು ಸ್ಪ್ಯಾಮ್ ಮಾಡ್ತಾ ಇದ್ದೀರಾ ಅಂತ. ಸೊ ಆದಷ್ಟು ಬಂದುಬಿಟ್ಟು ವಿಡಿಯೋನ ಡಿಲೀಟ್ ಮಾಡೋದು ನಿಲ್ಲಿಸಿ. ಓಕೆನಾ? ನಿಮ್ಮದು ಕಮ್ಮಿ ವ್ಯೂಸ್ ಬಂದಿದ್ರೂ ಪರವಾಗಿಲ್ಲ, ಏನಾಗಲ್ಲ. ಓಕೆನಾ? ಇದು ಅಪ್ಪು ಡೌನು ಯೂಟ್ಯೂಬಲ್ಲಿ ಆಗ್ತಾ ಇರುತ್ತೆ, ಅದು ರೆಗ್ಯುಲರು, ಅದೊಂದು ರಿಯಾಲಿಟಿ ಯೂಟ್ಯೂಬ್ದು. ಓಕೆನಾ? ಸೊ ನಿಮ್ಮದು ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ನಿಮ್ಮದು ಕಮ್ಮಿ ವ್ಯೂಸ್ ಬಂತಂತ ನೀವು ಬಂದುಬಿಟ್ಟು ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ಸೊ 1-2 ವೀಡಿಯೋ ಡಿಲೀಟ್ ಮಾಡೋದ್ರಿಂದ ಓಕೆ, ಬಟ್ ಜಾಸ್ತಿ ವಿಡಿಯೋ ನೀವು ಏನಾದರೂ ಡಿಲೀಟ್ ಮಾಡ್ತಿದ್ರೆ ಅದರಿಂದ ನಿಮ್ಮದು ಚಾನಲ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಆ್ಯಂಡ್ ಇನ್ನೂ ತುಂಬ ಜನ ಏನಿರ್ತೀರಾ, ವಿಡಿಯೋ ಡಿಲೀಟ್ ಮಾಡೋ ಕ್ಯಾಟಗಿರಿಯಲ್ಲೇ ತುಂಬ ಜನ ಈಗ ಒಂದು ಅಂದ್ಕೊಳ್ಳಿ 500-600 ವೀಡಿಯೋನ ಪೋಸ್ಟ್ ಮಾಡಿರ್ತೀರ. ಸೊ ಒಂದು ನೀವೇನು ಅನ್ಕೊತೀರಾ, ಈ 200 ವೀಡಿಯೋ ನಂದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಂದೇ ಸಲ 100-200 ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿಬಿಡ್ತೀರಾ. ಸೊ ಇದರಿಂದ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಚಾನಲ್ 100% ಫ್ರೀಸ್ ಆಗೇ ಬಿಡುತ್ತೆ ಒಂದೇ ಸಲ ಇಷ್ಟು ವೀಡಿಯೋ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂದರೆ. ಓಕೆನಾ? ಸೊ ಆದಷ್ಟು ಬಂದುಬಿಟ್ಟು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡೋದು ಅವಾಯ್ಡ್ ಮಾಡಿ, ಆ್ಯಂಡ್ ಡಿಲೀಟ್ ಮಾಡಿರೋ ವೀಡಿಯೋ ಮತ್ತೆ ರೀಅಪ್ಲೋಡ್ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಿ. ಓಕೆನಾ? ಇದರಿಂದ ಕೂಡ ನಿಮ್ಮ ಚಾನಲ್ ಏನಾಗುತ್ತೆ, ಫ್ರೀಸ್ ಆಗೋ 100% ಚಾನ್ಸಸ್ ಇರುತ್ತೆ. ಅದಾದಮೇಲೆ ಗಾಯ್ಸ್, ರಿಯೂಸ್ ವಿಡಿಯೋ ಇದು ಬಂದುಬಿಟ್ಟು ತುಂಬ ಜನ ಮಾಡ್ತೀರಾ. ಈಗ ಯೂಟ್ಯೂಬಿಗೆ ಬಂದಮೇಲೆ ತುಂಬ ಜನ ದುಡ್ಡು ಸಂಪಾದನೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಕಷ್ಟನೇ ಪಡ್ದಂಗೆ ದುಡ್ಡು ಬಂದುಬಿಡ್ಬೇಕಂದ್ರೆ ಹೆಂಗಾಗುತ್ತೆ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಬೇರೆ ಅವ್ರ ವೀಡಿಯೋನ ತೆಗೆದುಬಿಟ್ಟು ಅವ್ರು ಹಾಕ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಅವ್ರದ್ದು ವ್ಯೂಸ್ ಅಂತೂ ಬಂದುಬಿಡುತ್ತೆ, ವಾಚ್ ಟೈಮ್ ಅವರು ಸಿಗ್ಬಿಡುತ್ತೆ. ಬಟ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಏನು ಬರುತ್ತೆ, ಅವ್ರಿಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನಿಮ್ಮದು ಒರಿಜಿನಲ್ ಕಂಟೆಂಟ್ನ ಅಪ್ಲೋಡ್ ಮಾಡೋದಕ್ಕೆ ಆ್ಯಂಡ್ ಟ್ರೈ ಮಾಡಿ. ನೀವು ಕಲೀರಿ, ಡೈಲಿ ನಿಮ್ಮ ಸ್ಕಿಲ್ ಏನಿದೆ ಡೆವಲಪ್ ಮಾಡಿ, ಎಡಿಟಿಂಗ್ ಕಲೀರಿ. ನಿಮಗೆ ಏನೇನು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅದನ್ನು ಕಲ್ತ್ಕೊಂಡು ನೀವು ಓನಾಗಿ ಒರಿಜಿನಲ್ ವೀಡಿಯೋ ಮಾಡಿ, ಬೇರೆ ಅವ್ರದ್ದು ಬಂದುಬಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಕಷ್ಟಪಟ್ಟರೆ ಅಲ್ವಾ ನಿಮಗೆ ಫಲ ಸಿಗೋದು, ಬೇರೆ ಅವ್ರದ್ದು ಹಾಕಿದರೆ ನಿಮಗೆ ಲಾಸ್ಟಿಗೆ ಲಾಸೇ ಆಗೋದು. ಓಕೆನಾ? ಈ ಥರ ನೀವು ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ರಿಯೂಸ್ ಬರಲ್ಲ, ಮಾನಿಟೈಸೇಷನ್ ಮಾಡಬೇಕಿದ್ರೆ ರಿಯೂಸ್ ಬಂದೇ ಬರುತ್ತೆ. ಇದರಿಂದನೂ ಕೂಡ ನಿಮ್ಮ ಚಾನಲ್ ಏನಾಗುತ್ತೆ, ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ ಗೈಸ್? ಸೊ ಇದಾಯಿತು ರಿಯೂಸ್ ವಿಡಿಯೋ. ಅದಾದಮೇಲೆ 5ನೇದು ಬಗ್ಗೆ ನಾವು ಮಾತಾಡೋದಾದರೆ, 5ನೇದು ಚಾನಲ್ ಕ್ಯಾಟಗರಿ. ಇದರಿಂದನೂ ಕೂಡ ನಿಮ್ಮ ಚಾನಲ್ಗೆ ತುಂಬ ಎಫೆಕ್ಟ್ ಬೀಳುತ್ತೆ. ಈಗ ಅಂದ್ಕೊಳ್ಳಿ, ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಈಗ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ಒಂದು ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಓಕೆನಾ? ಒಂದು ಕ್ಯಾಟಗಿರಿಯಲ್ಲಿ ಒಂದು ತಗೊಳ್ಳಿ, ಕುಕ್ಕಿಂಗ್ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಏನು ಮಾಡ್ತಾರೆ, ಅವರು ಯೋಚನೆ ಮಾಡ್ತಾರೆ, ಕುಕ್ಕಿಂಗ್ ವಿಡಿಯೋ ಒಂದು 10-20 ವಿಡಿಯೋ ಹಾಕಿದ್ದಾರೆ, ಬಟ್ ಅವ್ರಿಗೆ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ ಆ್ಯಂಡ್ ವ್ಯೂಸ್ ಬರಲಿಲ್ಲ. ಅವ್ರು ಏನು ಮಾಡ್ತಾರೆ, ನಾನು ಕ್ಯಾಟಗಿರಿ ಚೇಂಜ್ ಮಾಡ್ಕೊತೀನಿ, ಈಗ ನಾನು ಕುಕ್ಕಿಂಗಿಂದ ಗೇಮಿಂಗ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಗೇಮಿಂಗ್ ಕ್ಯಾಟಗಿರಿನ ಚೇಂಜ್ ಮಾಡ್ತಾರೆ. ಚಾನಲ್ ಸೆಟ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು. ಆಗಾಗ ನೀವು ಕ್ಯಾಟಗಿರಿನ ಚೇಂಜ್ ಮಾಡ್ತಿದ್ರೆ ಓಕೆನಾ, ನೀವು ಕುಕ್ಕಿಂಗಿಂದ ಗೇಮಿಂಗ್ ಹೋಗ್ಬಿಡ್ತೀರಾ, ಮತ್ತೆ ಏನು ಮಾಡ್ತೀರಾ, ಗೇಮಿಂಗ್ನು 120 ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತೀರಾ. ಆಮೇಲೆ ಡೈರೆಕ್ಟ್ ಏನು ಮಾಡ್ತೀರಾ, ಬೇರೆಯವ್ರ ವೀಡಿಯೋ ನೋಡಿಬಿಟ್ಟು ಆಗ ಕಾಮಿಡಿ ವೀಡಿಯೋ ಮಾಡೋಣ, ಅದ್ರಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಮತ್ತೆ ಕ್ಯಾಟಗಿರಿನ ಚೇಂಜ್ ಮಾಡ್ತೀರಾ. ಆಗಾಗ ಕ್ಯಾಟಗಿರಿನ ನೀವು ಚೇಂಜ್ ಮಾಡಿದರೆ ಇದರಿಂದನೂ ಕೂಡ ನಿಮ್ಮದು ಚಾನಲ್ ಏನಾಗುತ್ತೆ, ಫ್ರೀಸ್ ಆಗೋ 100% ಚಾನ್ಸಸ್ ಇರುತ್ತೆ. ಸೊ ಯೂಟ್ಯೂಬಿಗೆ ಗೊತ್ತಾಗಲ್ಲ ನಿಮ್ಮದು ಆ್ಯಕ್ಚುಲಿ ಯಾವುದು ಕ್ಯಾಟಗಿರಿ ಅಂತ. ಓಕೆನಾ? ಸೊ ಆದಷ್ಟು ಬಂದುಬಿಟ್ಟು
ಕ್ಯಾಟಗರಿನ ಆಗಾಗ ಚೇಂಜ್ ಮಾಡೋದು ನಿಲ್ಲಿಸಿ. ಸೊ ಒಂದೆರಡು ಸಲ 3 ಸಲ ನೀವು ಕ್ಯಾಟಗರಿನ ಚೇಂಜ್ ಮಾಡ್ಕೋಬೋದು. ಬಟ್ ನೀವು ಆಗಾಗ ಕ್ಯಾಟಗರಿ ಚೇಂಜ್ ಮಾಡ್ತಿದ್ರೆ ಇದರಿಂದ ನಿಮ್ಮದು ಚಾನಲ್ ಡೆಡ್ ಆಗೋ 100% ಚಾನ್ಸಸ್ ಇರುತ್ತೆ. ಸೊ ಇದು ಇಷ್ಟು ಆಯಿತು ತಪ್ಪು. ಇದಿಷ್ಟು ತಪ್ಪು ಮಾಡೋದ್ರಿಂದ ನಿಮ್ಮದು ಚಾನಲ್ ಏನಾಗುತ್ತೆ, ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ಇದಿಷ್ಟು ತಪ್ಪು ಮಾಡಿ ನಿಮ್ಮ ಚಾನಲ್ ಡೆಡ್ ಆಗಿಬಿಟ್ಟಿದೆ, ಈಗ ಯಾವ ಥರ ನಾವು ಇದನ್ನು ಸರಿ ಮಾಡೋದು, ಓಕೆನಾ? ಇದು ಯಾವ ಥರ ಸರಿ ಮಾಡೋಣ ಅಂತ ಹೇಳ್ತೀನಿ. ಸಿಂಪಲ್ಲಾಗಿ ನಾನಿಲ್ಲಿ ನಂದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ ಮಾಡ್ಕೊಳ್ತೀನಿ. ಸೊ ಗೈಸ್, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ಕೊಂಡಿದ್ದೀನಿ, ನಾನು ನಿಮ್ಗೆ ಇಲ್ಲಿ ಹಾಕ್ಬಿಡ್ತೀನಿ. ಸೊ ಸಿಂಪಲ್ಲಿ ನಿಮ್ಗೆ ಏನು ಮಾಡಬೇಕು, ಇಲ್ಲಿ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು, ಓಕೆನಾ? YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಅನಲಿಟಿಕ್ಸ್ ಆಪ್ಷನ್ ಕಾಣುತ್ತಲ್ಲ ಇದು. ಸೊ ಸಿಂಪಲ್ಲಿ ನಿಮ್ಗೆ ಏನು ಮಾಡಬೇಕು, ಅನಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ನಿಮಗೆ ಇಲ್ಲಿ ರಿಯಲ್ ಟೈಮಿಗೆ ಬರಬೇಕು, ಓಕೆನಾ? ಈ ರಿಯಲ್ ಟೈಮ್ ಎಲ್ಲೋಯ್ತು, ಈ ರಿಯಲ್ ಟೈಮ್ ನಿಮಗೆ ಕಾಣಿಸ್ತಿದೆಯಲ್ಲ, ಕೆಳಗೆ ಹೋಗ್ತಿದೆ, ಈ ರಿಯಲ್ ಟೈಮ್ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ. ಸೊ ಈ ರಿಯಲ್ ಟೈಮಲ್ಲಿ ನಿಮ್ಮದು ಎಷ್ಟು ವ್ಯೂಸ್ ಬರ್ತಾ ಇದೆ ಅಂತ ನೋಡಬೇಕು, ಓಕೆನಾ? 48 ಅವರ್ಸಲ್ಲಿ ನಿಮ್ದು ಎಷ್ಟು ವ್ಯೂಸ್ ಬರ್ತಿದೆ ಇಲ್ಲಿ ನೋಡಿದರೆ ನೀವು ನಿಮ್ಮದು ಅಟ್ಲೀಸ್ಟ್ ಈ ರಿಯಲ್ ಟೈಮಲ್ಲಿ 100, 200 ಇಲ್ಲ 50 ವ್ಯೂಸ್ ಬಂದ್ರೂ ಓಕೆನಾ? ಈ ರಿಯಲ್ ಟೈಮಲ್ಲಿ ಇಷ್ಟು ವ್ಯೂಸ್ ಬಂದ್ರೂ ಓಕೆ. ಆ ವ್ಯೂಸ್ ಬಂದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ವೀಡಿಯೋಸ್ಗಳಿದ್ದಾವೆ, ಕೆಲವೊಂದು ವೀಡಿಯೋಸು ಸಜೆಸ್ಟ್ ಆಗ್ತಾ ಇದ್ದಾವೆ, ನೀವು ನೋಡ್ಬೋದು ಈಗ, ಓಕೆನಾ? ಇಷ್ಟು ವೀಡಿಯೋಸ್ ಬಂದುಬಿಟ್ಟು ನೀವು ಮತ್ತೆ ಅಪ್ಲೋಡ್ ಮಾಡಬೇಕು, ಓಕೆನಾ? ಅಪ್ಲೋಡ್ ಅಂದರೆ ಅದೇ ವಿಡಿಯೋ ತೆಗೆದು ಹಾಕೋದಲ್ಲ, ಅದೇ ಕ್ಯಾಟಗರಿಯಲ್ಲಿ ನೀವು ಏನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಕು. ಇದರಿಂದ ಏನಾಗುತ್ತೆ, ನಿಮ್ಮದು ಮತ್ತೆ ಬಂದುಬಿಟ್ಟು ವ್ಯೂಸ್ ಬರುತ್ತೆ, ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಿಮ್ಮ ಚಾನಲ್ ಕೂಡ ಅನ್ಫ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಸೊ ರಿಯಲ್ ಟೈಮ್ ನೋಡ್ಕೊಳ್ಳಿ, ಎಷ್ಟು ವ್ಯೂಸ್ ಬರ್ತಿದೆ ನೋಡಿ. ಅದಾದಮೇಲೆ ಅದ್ರ ಕೆಳಗಡೆ ಕೆಲವೊಂದು ವೀಡಿಯೋಸ್ಗಳು ಸಜೆಸ್ಟ್ ಇರ್ತವೆ. ಸೊ ಆ ಸಜೆಸ್ಟೆಡ್ ವೀಡಿಯೋಸ್ ಮೇಲೆ ಮತ್ತೆ ನಿಮ್ಗೆ ಏನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಬೇಕು, ಒಂದೊಂದಾಗಿ ವೀಡಿಯೋಸ್ಗಳನ್ನ ಮಾಡ್ತಾ ಹಾಕಿ. ಅದಾದಮೇಲೆ ನಾವಿಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವ್ಯೂಸು ಜಾಸ್ತಿ ಯಾವುದಕ್ಕೆ ಬಂದಿದೆ, ಓಕೆನಾ? ಯಾವ ವಿಡಿಯೋಗೆ ಜಾಸ್ತಿ ಇಲ್ಲಿ ವ್ಯೂಸ್ ಬಂದಿದೆ ಅದನ್ನು ನೋಡ್ಕೊಳ್ಳಿ, ಓಕೆನಾ? ಇದರಲ್ಲಿ ನಿಮ್ಮದು ಪಾಪ್ಯುಲರ್ ವೀಡಿಯೋನ ಸರ್ಚ್ ಮಾಡಿ, ಓಕೆನಾ? ಇಲ್ಲಿ ಜಾಸ್ತಿ ವ್ಯೂಸ್ ಇರೋದು ನಾನಿಲ್ಲಿ ಅಂದ್ಕೊಳ್ಳಿ 2 ಲ್ಯಾಕ್ದೆ ಹಾಕ್ತೀನಿ, ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ, ಓಕೆನಾ? ಆ ವಿಡಿಯೋ ಪಾಪ್ಯುಲರ್ ವಿಡಿಯೋ ಯಾವುದಿದೆ ಆ ವಿಡಿಯೋನ ಬಂದುಬಿಟ್ಟು ನೀವು ಮತ್ತೆ ಏನು ಮಾಡಬೇಕು, ಅದಕ್ಕೆ ಆ ವಿಡಿಯೋ ಮೇಲೆ ಮತ್ತೆ ನೀವು ವಿಡಿಯೋ ಮಾಡಬೇಕು, ಓಕೆನಾ? ಸೇಮ್ ನಿಮ್ಮದು ಪಾಪ್ಯುಲರ್ ವಿಡಿಯೋ ಏನಿರುತ್ತೆ ಅದೇ ವಿಡಿಯೋನ ನೀವು ನೋಡಿಕೊಂಡು ಸೇಮ್ ಅದ್ರ ರಿಲೇಟೆಡೇ ಒಂದು ಸ್ವಲ್ಪ ಚೇಂಜಸ್ ಏನಾದರೂ ಮಾಡಿಬಿಟ್ಟು ಸೇಮ್ ಅದೇ ಥರ ವಿಡಿಯೋನ ನೀವು ಮಾಡಿ ಹಾಕಬೇಕು. ಆಗ ನಿಮ್ದು ಏನಾಗುತ್ತೆ, ವ್ಯೂಸ್ನೂ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಅನ್ಫ್ರೀಸ್ ಆಗೋದ್ರಲ್ಲಿ ಹೆಲ್ಪ್ನು ಕೂಡ ಆಗುತ್ತೆ, ಓಕೆನಾ? ಇದಿಷ್ಟು ಪಾಪ್ಯುಲರ್ ವಿಡಿಯೋನ ನೋಡ್ಕೊಳ್ಳಿ, ಮತ್ತು ರಿಯಲ್ ಟೈಮ್ನು ಕೂಡ ನೋಡ್ಕೊಳ್ಳಿ, ಓಕೆನಾ? ಅದಾದಮೇಲೆ ಗೈಸ್ ನಿಮಗೆ ಮತ್ತೆ ಅನಲಿಟಿಕ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಡಿಯನ್ಸಲ್ಲಿ ಹೋಗೋಣ, ಓಕೆನಾ? ಆಡಿಯನ್ಸಲ್ಲಿ ಹೋದರೆ ನಿಮಗೆ ಇಲ್ಲಿ ಕೆಲವೊಂದು ಬಂದುಬಿಟ್ಟು ವೀಡಿಯೋಸ್ಗಳು ಸಜೆಸ್ಟ್ ಆಗ್ತವೆ, ಓಕೆನಾ? ಇಲ್ಲಿ ಕೆಲವೊಂದು ವೀಡಿಯೋಸ್ ಸಜೆಸ್ಟ್ ಆಗ್ತಿದ್ದಾವಲ್ಲ, ಈ ವಿಡಿಯೋಸಲ್ಲಿ ಮತ್ತೆ ನಿಮಗೆ ಏನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಕು. ಆದಷ್ಟು ಬಂದುಬಿಟ್ಟು ಈ ಸಜೆಸ್ಟೆಡ್ ವೀಡಿಯೋಸ್ ಇದಾವಲ್ಲ, ಸೊ ಇದರಲ್ಲಿ ಕೂಡ ನೀವು ವೀಡಿಯೋಸ್ ಯಾವ್ಯಾವುದು ವೀಡಿಯೋಸ್ ಇದೆ ನೀವು ಚೆಕ್ಔಟ್ ಮಾಡಿಬಿಟ್ಟು ಈ ವಿಡಿಯೋಸ್ ಮೇಲೆ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮದು ಬೂಸ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಏನಾದರೂ ಫ್ರೀಸ್ ಇದ್ದರೆ ಇದರಿಂದ ನಿಮ್ಮದು ಅನ್ಫ್ರೀಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ವಾಟ್ ಯೋ ಆಡಿಯನ್ಸ್ ವಾಚಸ್ ಅಂತ ಇದೆಯಲ್ಲ, ಸೊ ಇದನ್ನು ಕೂಡ ನಿಮಗೆ ನೋಡ್ಕೊಳ್ಳಿ, ನಿಮ್ಮ ಆಡಿಯನ್ಸ್ ಯಾವ್ಯಾವ ವಿಡಿಯೋ ನೋಡ್ತಾ ಇದೆ ಅಂತ. ಸೊ ಇದ್ರ ಮೇಲೂ ಕೂಡ ನೀವು ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಆಗ ನಿಮ್ದು ಏನಾಗುತ್ತೆ, ಬೂಸ್ಟ್ ಆಗುತ್ತೆ ಆ್ಯಂಡ್ ನಿಮ್ಮದು ಚಾನೆಲ್ಗೆ ವ್ಯೂಸ್ನು ಬರುತ್ತೆ ಆ್ಯಂಡ್ ನಿಮ್ಮದು ಚಾನಲ್ ಏನಿದೆ ಅನ್ಫ್ರೀಸ್ ಆಗಿದೆಯಲ್ವಾ ಅದು ಅನ್ಫ್ರೀಸ್ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ, ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಸೊ ಎಲ್ಲ ಪಾಯಿಂಟ್ಸ್ ನಾನು ಕವರ್ ಮಾಡಿದ್ದೀನಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.